ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ. ಇವತ್ತೇನು ಹೇಳ್ತಾ ಇದ್ದೀನಂದರೆ, ಮುತ್ತೈದೆ ಸೌಭಾಗ್ಯವಾಗಿ ದೀರ್ಘವಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಗಂಡನಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ಅಥವಾ ಏನೂ ಇಲ್ಲ ಆದರೂ ಮುತ್ತೈದೆ ಭಾಗ್ಯ ಚೆನ್ನಾಗಿ ಇರಬೇಕು ಆದರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಎಲ್ಲ ಭಾಗ್ಯಕ್ಕಿಂತದ್ದು ಮುತ್ತೈದೆ ಭಾಗ್ಯ ಹೇಳ್ತಾರೆ. ಮುತ್ತೈದೆ ಸಾವಿತ್ರಿಯಾಗಿ ಇರೋದು ಕೊನೆಯವರೆಗೂ, ನಾವು ಉಸಿರಾಡುವವರೆಗೂ ಮುತ್ತೈದೆಯಾಗಿರಬೇಕು ಅಂತ ಬಯಸುವವರು ಅಥವಾ ಗಂಡನ ಆರೋಗ್ಯದಲ್ಲಿ ಸಮಸ್ಯೆ ಇರೋರು ಏನೇನೋ ಪೂಜೆ ಮಾಡ್ತಾರೆ. ಗಂಡನ ಆಯುಷ್ಯ ಆರೋಗ್ಯಕ್ಕೋಸ್ಕರ ಮುತ್ತೈದೆ ಸೌಭಾಗ್ಯವಾಗಿರ್ಬೇಕಂತೇಳಿ ಹೆಣ್ಮಕ್ಕಳು ಏನೇನೋ ಪೂಜೆ ಮಾಡ್ತಾರೆ, ತುಳಸಿ ಪೂಜೆ ಮಾಡ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಹುಣ್ಣಿಮೆಗಳಲ್ಲಿ, ಯಾವುದಾದ್ರೂ ದೊಡ್ಡ ಹಬ್ಬಗಳಲ್ಲಿ ದೇವಿಗೆ ಕುಂಕುಮ ಅರ್ಚನೆ ಮಾಡಿಸ್ಬೇಕು. ಕುಂಕುಮ ಅಂದರೆ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ, ಎಷ್ಟು ಗ್ರಾಮ್ ಆಗುತ್ತೋ, ನಿಮ್ಮ ಚಟಕ್ಕಾಗುತ್ತೋ 5 ಇರಬೇಕು ಅಥವಾ 1 1/4 kg, ಹಾಗೆ 5 kg ನಿಮಗೆಷ್ಟು ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ತೀರ ದೇವಿಯಲ್ಲಿ ಅಷ್ಟು ಅರ್ಚನೆ ಮಾಡಿಸ್ಬೇಕು. ಕುಂಕುಮ ಅರ್ಚನೆ ದೇವಿ ಮುಂದೆ ಇಟ್ಟು ಪೂಜಾರ್ತಿಗಳು ಮಾಡಿ ದೇವಿಗೆ ಅರ್ಪಿಸಬೇಕು. ಕುಂಕುಮ ಅರಿಶಿಣ ಹಚ್ಚಿ ಕುಂಕುಮ ಪೂಜೆನ ಮಾಡಿ ಕುಂಕುಮವನ್ನು ದೇವಿಗೆ ಅರ್ಪಿಸಿದ ನಂತರ ಎಲ್ಲರಿಗೂ ಅದೇ ಪ್ರಸಾದ ರೂಪವಾಗಿ ಎಲ್ಲ ಮುತ್ತೈದರಿಗೆ ಕೊಡಬೇಕು. ತಾವು ದಿನಾಲು ಹಚ್ಕೊಳ್ತಾ ಬರಬೇಕು. ಈ ಕುಂಕುಮ ದಾನ ಮಾಡೋದ್ರಿಂದ, ಕುಂಕುಮ ಅರ್ಚನೆ ಮಾಡಿ ಮುತ್ತೈದರಿಗೆ ದಾನ ಮಾಡೋದರಿಂದ ಮುತ್ತೈದೆತನ ಚೆನ್ನಾಗಿರುತ್ತೆ, ದೀರ್ಘ ಸುಮಂಗಲಿಯಾಗಿರ್ತೀರ ಮತ್ತು ಗಂಡನ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೂ ಕಡಿಮೆ ಆಗುತ್ತೆ, ಆರೋಗ್ಯಕರ ಇರುತ್ತೆ. ಮತ್ತು ಕುಂಕುಮ ಅಭಿಷೇಕ ಕೂಡ ಮಾಡ್ತಾರೆ. ಅರಿಶಿಣ ಕುಂಕುಮ ದೇವಿಗೆ, ತುಳಜಾ ಭವಾನಿಗೆ ಅರಿಶಿಣ ಕುಂಕುಮದ ಅಭಿಷೇಕ ಕೂಡ ಮಾಡ್ತಾರೆ. ನೀವು ಇದನ್ನು ನೀವು ದಸರಾ ಅಂದರೆ ನವರಾತ್ರಿಯಲ್ಲಿ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತವೆ. ನವರಾತ್ರಿಯಲ್ಲಿ ನೀವು 9 ದಿವಸದಲ್ಲಿ ಯಾವ ದಿನವಾದರೂ ಮಾಡ್ಬೋದು. ಅಲ್ಲದೆ ಮುತ್ತೈದೆ ಏನು ಇರ್ತಾವಲ್ಲ ಎಲ್ಲ ವಸ್ತುಗಳು, ಬಳೆ ದಾನ ಕೊಡ್ಬೋದು. ಇಷ್ಟು ಜನಕ್ಕೆ ಮುತ್ತೈದೆಯರಿಗೆ ಅಂಥೇಳಿ ದೇವಿಗೆ ಬಳೆ ಅರಿಸಿ ಬಳೆ ದಾನ ಕೂಡ ಕೊಡ್ಬೋದು. ಕುಂಕುಮ ಅರ್ಚನೆ ಮಾಡಿಸಿ ಕುಂಕುಮ ಕೊಡೋ ಥರ ಬಳೆ ಮುತ್ತೈದೆ ಎಲ್ಲ ಕಾಡಿಗೆ ಅಂತ ಅದು ಕೂಡ ದಾನ ಕೊಡ್ಬೋದು. ಮಣಿ ಕಾಲುಂಗುರ ಕೂಡ ದಾನವಾಗಿ ಕೊಡ್ತಾರೆ. ಚಾತುರ್ಮಾಸದಲ್ಲಿ ಬರುವ ದ್ವಾದಶಿಗಳಲ್ಲಿ ದಾನನ ಕೊಡ್ತಾರೆ, ಅದು ಕೂಡ ಕೊಡ್ಬೋದು. ಇದರಿಂದ ಮುತ್ತೈದೆ ಭಾಗ್ಯ ಸಿಗುತ್ತೆ. ನೋಡಿದ್ರಲ್ಲ ವಿಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು.